ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಗ್ ಮ್ಯಾಗಿ ಮಾಡೋ ರೆಸಿಪಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಎಗ್ಗು ಲೈಕ್ ಆಗ್ತೈತಿ, ಮ್ಯಾಗಿನೂ ಲೈಕ್ ಆಗ್ತೈತಿ. ಸೊ ಎರಡೂ ಮಿಕ್ಸ್ ಮಾಡಿದರೆ ಎಗ್ ಮ್ಯಾಗಿ ಆಗ್ತೈತಿ. ಸಖತ್ ಟೇಸ್ಟಾಗಿರ್ತೈತಿ. ನಾವು ಪ್ರತಿ ಸರ್ತಿನೂ ಮ್ಯಾಗಿ ಮಾಡ್ಬೇಕಾರೆ ಸೇಮ್ ಸೇಮ್ ಟೈಪ್ ತಿಂದು ಬೋರ್ ಆಗಿರ್ತೈತಲ್ಲ. ಸೊ ನಾವು ಅದ್ರೊಳಗೆ ಏನಂದರೆ 2 ತತ್ತಿದು ಒಡೆದು ಹಾಕಿದ್ವಿ ಅಂದರೆ ಇನ್ನೂ ಟೇಸ್ಟ್ ಸಖತ್ ಡಬ್ಬಲ್ ಆಗಿರ್ತೈತಿ. ಏನಂದ್ರೆ ನಾನಿಲ್ಲಿ 2 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿನಿ, ಹೀಗಾಗಿ ನಾನು ಇಲ್ಲಿ 2 ಎಗ್ನ ಒಡೆದು ಹಾಕ್ಕೋತೀನಿ. ಸೊ ನಾನು ಇಲ್ಲೊಂದು ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕಾದಾದ ಬಳಿಕ ಅದಕ್ಕೆ ನೀವು ಎಣ್ಣೆ ಹಾಕಿದ್ರೆ ಹಾಕ್ರಿ, ಎಣ್ಣೆ ಇಲ್ಲಂತಂದ್ರೆ ನಡಿತೈತಿ. ಸೊ ಅದನ್ನ ಏನಂತಂದ್ರೆ ನಾವು 2 ತತ್ತಿನ ಒಡೆದು ಅದ್ರಾಗ ಹಾಕಿ ಎಗ್ ಬುರ್ಜಿ ಮಾಡ್ಕೋತಾರಲ್ಲ, ಸೊ ಹಂಗೆ ಸೇಮ್ ಎಗ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅದನ್ನು ಫುಲ್ ಭಾಳ ಫ್ರೈ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿರಿ. ಯಾಕಂದ್ರೆ ನೀರನ್ನೇ ಕುದಿಯಾಕತ್ರ ಅದ್ರದ್ದು ಫ್ಲೇವರ್ ಏನಿಲ್ಲ ನೀರಿಗೆ ಹೊಂದ್ಕೊಂಡು ಮಸ್ತ್ ಟೇಸ್ಟ್ ಬರ್ತೈತಿ. ಸೊ ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಂಡು ಅದನ್ನೇನೈತಲ್ಲ ಒಂದು ಪ್ಲೇಟ್ ಒಳಗೆ ತಕ್ಕೋರಿ. ಸೊ ಅದನ್ನು ತತ್ತಿದ್ದು ಏನು ಮಾಡೈತಲ್ಲ ಒಂದು ಪ್ಲೇಟ್ನಾಗ ತಕ್ಕೊಂಡು ಇವಾಗ ಮತ್ತೆ ವಾಪಸ್ ನಾವು ಒಂದು ಬಾಣಲಿ ಇಟ್ಟು ಅದಕ್ಕೆ ಏನಂತಂದ್ರೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾದಾದ ಬಳಿಕ ನಿಮ್ಗೆ ಸಾಸಿವೆ ಬೇಕಂದ್ರೆ ಸಾಸಿವೆ ಆ್ಯಡ್ ಮಾಡಿರಿ. ನಾ ಇದಕ್ಕೇನು ಸಾಸಿವೆ ಹಾಕೋದಿಲ್ಲ, ಸೊ ನಂಗೆ ಲೈಕ್ ಆಗೋಲ್ಲ. ಸೊ ಕರಿಬೇವು ಇದ್ದರೆ ಕರಿಬೇವು ಹಾಕಿರಿ. ನಾನಿಲ್ಲೇ ಟೊಮೆಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಫಸ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸೊ ಅದೆಲ್ಲ ಸ್ವಲ್ಪ ಕರಗಬೇಕು. ಹಾಗೆ ಚಲೋತಂಗೆ ಫ್ರೈ ಆತಂತಂದ್ರೆ ಸೊ ತಿನ್ನೋಕ್ಕೂ ಟೇಸ್ಟಾಗಿರ್ತೈತಿ. ಸೊ ಇದು ಹಾಕೋದ್ ಬಳಿಕ ನಾವೇನು ಮಾಡೋದಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಕ್ಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಜಾಸ್ತಿ ಉಪ್ಪು ಹಾಕಬಾರ್ದು, ಯಾಕಂತಂದ್ರೆ ತತ್ತಿ ಮತ್ತು ಮ್ಯಾಗಿ ಐತಲ್ಲ ಜಲ್ದಿ ಉಪ್ಪನ್ನ ಇದು ಮಾಡ್ತೈತಿ. ಸೊ ನಾವು ಅದಕ್ಕೆ ಏನಂದ್ರೆ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿದ್ರಂದ್ರೆ ಸಾಕು. ಮಸಾಲ ಪೌಡರ್ ಹೆಂಗೂ ಮ್ಯಾಗಿ ಜೊತೆ ಇರ್ತೈತಲ್ಲ, ಸೊ ಅದ್ರೊಳಗೆಲ್ಲ ಇರ್ತೈತಿ. ಸೊ ನಾವೇನಂತಂದ್ರೆ ಇದಕ್ಕೆ ಇನ್ನೊಂಚೂರು ಅರಿಶಿನ ಹಾಕೋಣ. ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಮಾಡಾದ ಬಳಿಕ ಇದಕ್ಕೆ ಸ್ವಲ್ಪ ಇದು ಫ್ರೈ ಆಗುತ್ತಾನ ನಾವು ಹಂಗೆ ಬಿಡೋಣ. ನೋಡಿರಿ ಇಲ್ಲೇ ನಾನು 2 ಮ್ಯಾಗಿ ಪ್ಯಾಕೆಟ್ ತೊಗೊಂಡೀನಿ. ಸೊ ಇದು ಪ್ಯಾಕೆಟ್ ಏನಂತಂದರೆ ಇದ್ರೊಳಗೆ ಇದ್ದಿದ್ದು ಮ್ಯಾಗಿ ಎಲ್ಲ ತೆಗೆದು ಸೊ ಅದನ್ನು ಸಣ್ಣಕ್ಕೆ ಪುಡಿ ಮಾಡ್ಕೋತೀನಿ. ಇದಕ್ಕೆ ಮಸಾಲ ಪ್ಯಾಕೆಟು 2 ಕೊಟ್ಟಿರ್ತಾರೆ. ಮಸಾಲ ಪ್ಯಾಕೆಟ್ ಆಮೇಲೆ ಹಾಕೋಣ. ಸೊ ಇದು ಸ್ವಲ್ಪ ಈಗ ಕುದ್ದಂಗೆ ಆಗೈತೆ ಅಂದರೆ ಸ್ವಲ್ಪ ಫ್ರೈ ಆಗೈತಿ ಇದು ಟೊಮೆಟೊ ಮೆಣಸಿನ್ಕಾಯ್ದು. ಸೊ ಇದನ್ನು ಚೆನ್ನಾಗಿ ಮಾಡ್ಕೇಸ ಸೊ ಇದಕ್ಕೇನಂತಂದ್ರೆ ನಾವು ಫಸ್ಟ್ ನಾವೇನು ತತ್ತಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ತತ್ತಿನ ಟೊಮೆಟೊ ಮತ್ತು ಉಳ್ಳಾಗಡ್ಡಿಗೆ ಹಾಕಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇಲಿಂದ ಕೆಳಗೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಆನಿಯನ್ ಇದ್ರ ಜೊತೆ ಮಿಕ್ಸ್ ಆಗ್ತೈತಿ. ಸ್ವಲ್ಪ ಹೊತ್ತೇನಂತಂದ್ರೆ ಫ್ರೈ ಮಾಡೋಕೆ ಇಡೋಣ. ಸೊ ಇದ್ರ ಜೊತೆ ತತ್ತಿ ಎಲ್ಲ ಸ್ವಲ್ಪ ಕೂಡ್ಕೊಳ್ಳಿ ಅಂಥೇಳಿ. ಇದಾದ ಬಳಿಕ ನಾವೇನಂತಂದ್ರೆ ನಮ್ಗೆ ಮ್ಯಾಗಿಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೋಣ. ನಾನಿಲ್ಲಿ ಒಂದು ಸಣ್ಣದ ವಾಟ್ಕ ಅಷ್ಟು ನೀರು ತೊಗೊಂಡೇನಿ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ರಿ. ಅದು ಕುದಿ ಬರೋ ತನಕ ಬಿಡ್ಬೇಕು. ಸೊ ಅದು ಕುದ್ದಾದ ಬಳಿಕ ನಾವು ಅದಕ್ಕೆ ಮ್ಯಾಗಿ ಹಾಕೋಣಂತ ಸ್ವಲ್ಪದ್ದು ಕುದೀಲಿ. ಸೊ ಕುದಿ ಬರೋ ತನಕ ಹಂಗೆ ಬಿಡೋಣ. ನಾವೇನಂತಂದ್ರೆ ಫಸ್ಟ್ ಮ್ಯಾಗಿಗೆ ಏನು ಪೌಡರ್ ತೊಗೊಂಡಿದ್ವಲ್ಲ, ಸೊ 2 ಪ್ಯಾಕೆಟ್ ಮ್ಯಾಗಿ ಒಳಗಿಂದ ಆ ಪೌಡರ್ ಏನೈತೆ ನೋಡಿರಿ 2 ಪ್ಯಾಕೆಟನ್ನು ಪೂರ್ತಿ ಹಾಕೋಣ. 2 ಪ್ಯಾಕೆಟ್ ಹಾಕ್ತಾರೆ. ಸ್ವಲ್ಪ ಜನ ಏನು ಮಾಡ್ತಾರೆ, ಹಾಫ್ ಪ್ಯಾಕೆಟ್ ಹಾಕ್ತಾರೆ, ಹಾಫ್ ಪ್ಯಾಕೆಟ್ ತೆಗೆದಿರ್ತಾರೆ. ಸೊ ಟೇಸ್ಟ್ ಬರೋಂಗಿಲ್ಲ. ಒಂದು ಮ್ಯಾಗಿಗೆ ಏನೈತಲ್ಲ ಪೂರ್ತಿ ಪ್ಯಾಕೆಟ್ ಹಾಕ್ಬೇಕು. ಸೊ ಟೇಸ್ಟ್ ಇನ್ನೂ ಸಖತ್ತಾಗಿರ್ತೈತಿ. ಸೊ ನಾವೇನಂತಂದ್ರೆ ಅದು 2 ಪ್ಯಾಕೆಟ್ ಹಾಕಾದ ಬಳಿಕ ಅದು ನೀರು ಕುದಿ ಬರೋ ತನಕ ಬಿಡೋಣ. ಅಲ್ಲಿ ತನಕ ನಮ್ದೇನು ಕೆಲಸ ಇಲ್ಲ ಈಗ. ಸೊ ಅದೇನು ನಾವು ಮ್ಯಾಗಿ ತೊಗೊಂಡಿದ್ವಲ್ಲ ಪ್ಯಾಕೆಟ್ನಾಗಿಂದ ಅದು ಸ್ವಲ್ಪ ಪುಡಿ ಆಗೋ ತನಕ ಇದು ಮಾಡ್ಕೊಳ್ಳೋಣ. ಅದನ್ನು ನಾವು ಪುಡಿ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಈಗ ನೀರು ಕುದ್ದು ಆದ ಬಳಿಕ ನಾವೇನು ಮ್ಯಾಗಿದ ಇದೈತಲ್ಲ ಸೊ ಅದನ್ನು ಮ್ಯಾಗಿನ ಏನೈತಲ್ಲ ನಾವು ಅದು ನೀರೊಳಗೆ ಹಾಕ್ಬೋದು. ನೋಡಿರಿ ಇವಾಗ ಸಣ್ಣಕ್ಕೆ ಕುದಿ ಬರಾಕತ್ತೈತಿ. ಸೊ ನೀರು ಸೊ ಅದು ಸ್ವಲ್ಪ ಕುದಿಯಾಕತ್ತಂದ್ರೆ ಸಾಕು. ನಾವೀಗ ಅದಕ್ಕೆ ಹಾಕ್ಬಿಡೋಣಂತ. ಸೊ ನೋಡಿರಿ ಫ್ರೆಂಡ್ಸ್, ಇವಾಗ ನೀರು ಕುದಿ ಬರತೈತಿ. ನಾವೇನು 2 ಮ್ಯಾಗಿ ತೊಗೊಂಡಿದ್ವಲ್ಲ ಸೊ ಅದನ್ನೇನೈತಲ್ಲ ಈ ನೀರಿಗೆ ಹಾಕಿ ಚೆನ್ನಾಗಿ ಮೇಲಿನ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ. ಇವಾಗ ಆಲ್ಮೋಸ್ಟ್ ಮ್ಯಾಗಿ ಆಯ್ತಾ 5 ನಿಮಿಷ ಬಿಟ್ರಂದ್ರೆ ಇದು ಮ್ಯಾಗಿ ರೆಡಿ ಆಗ್ತೈತಿ. ನೋಡಿರಿ ಫ್ರೆಂಡ್ಸ್, ಈಗ ಈ ಥರ ಮ್ಯಾಗಿ ರೆಡಿ ಆಗ್ತೈತಿ. ಇನ್ನೂ ಇದೇ ಥರದ್ದು ಚಲೋ ವಿಡಿಯೋ ಬೇಕಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ. ನೀವು ಇದು ಒಂದ್ಸಲ ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್.